ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಸರ್, ಅದೇ ತರ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್. ಹೌದಾ? ಸರ್. ಏನು? 6 ಫ್ಲೋರ್ ಇರುವಂತ ಬಿಲ್ಡಿಂಗ್ ಗೆ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು ಸರ್. ಆ ಬಿಲ್ಡಿಂಗ್ ಟೆರೆಸ್ ಮೇಲೆ 3 ಹುಡುಗಿರು ಸಿಗಾಕೊಂಡ್ಬಿಟ್ಟಿದ್ರು ಸರ್. ಈ ವಿಷಯ ಗೊತ್ತಾದ ತಕ್ಷಣ ನಾವು ಆ ಜಾಗಕ್ಕೆ ಟ್ರಕ್ ತಗೊಂಡು ಹೋದ್ವಿ ಸರ್. ಸರ್, ನಾನೊಂದು ಬ್ಲಾಂಕೆಟ್ ನ ನಮ್ಮವ್ರ ಕೈಗೆಲ್ಲ ಕೊಟ್ಬಿಟ್ಟು ಗಟ್ಟಿಯಾಗಿ ಎಳ್ದಿಡ್ಕೊಂಡು ಕೇಳ್ಬಿಟ್ಟು ಆ 3 ಹುಡುಗಿರಿಗೆ ಹೇಳ್ದೆ ಸರ್, ನೋಡಿ ನೀವ್ ಯಾರು ಎದುರ್ಕೊಂಬೇಡಿ, ಒಬ್ಬೊಬ್ಬರಾಗಿ ಈ ಬ್ಲಾಂಕೆಟ್ ಮೇಲೆ ಎಗ್ರಿ, ನಾವ್ ಹಿಡ್ಕತೀವಿ ಅಂತ ಹೇಳ್ದೆ ಸರ್. ಹಂಗಂತಿದಂಗೆ ಮೊದಲನೇ ಹುಡುಗಿ ನೆಗದ್ಲು ಸರ್. ಅವಳು ಇನ್ನೇನು ಬ್ಲಾಂಕೆಟ್ ಮೇಲೆ ಬೀಳ್ಬೇಕು, ತಕ್ಷಣ ನಾನು ಬ್ಲಾಂಕೆಟ್ ನ ಸೈಡ್ ಎಳ್ದ್ಬಿಟ್ಟೆ ಸರ್. ಅವಳು ಭೂಮಿ ಮೇಲೆ ಇಟ್ಕೆ ಬಿದ್ದಂಗೆ ಬಿದ್ಬಿಟ್ಲು ಸರ್. ಅನ್ಯಾಯವಾಗ ಹುಡುಗಿನ ಯಾಕೆ ಸಾಯಿಸ್ದೆ ಸರ್? ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ ಸರ್. ಆ ಹುಡುಗಿ ನನಗೆ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಲು ಸರ್. ಆ ಹುಡುಗಿ ಯಾವಾಗ್ಲೂ ಜಡೆ ಕಟ್ತಾ ಇದ್ಲು ಸರ್. ಅವತ್ತಿಂದ ಜಡೆ ಕಟ್ಟೋರ್ ಕಂಡ್ರೆ ನನಗೆ ಆಗ್ತಾ ಇರ್ಲಿಲ್ಲ ಸರ್. ನೆಗದ್ಲಲ್ಲ, ಆ ಹುಡುಗಿ ಕೂಡ ಜಡೆ ಕಟ್ಕೊಂಡಿದ್ಲು ಸರ್. ಅದು ನೋಡಿದ ತಕ್ಷಣ ನಾನು ಬ್ಲಾಂಕೆಟ್ ನ ಎಳ್ದ್ಬಿಟ್ಟೆ ಸರ್. ಸರ್, ಆಮೇಲೆ 2ನೇ ಹುಡುಗಿಗೆ ಹೇಳ್ದೆ ಸರ್, ನೀನ್ ಹೇಗಮ್ಮ ನಾವು ಗಟ್ಟಿಗೆ ಹಿಡ್ಕತೀವಿ ಅಂತ ಹೇಳ್ದೆ ಸರ್. ಅದಕ್ಕೆ ಆ ಹುಡುಗಿ ಹೇಳಿದ್ಲು, ನೀವು ನನ್ನ ಫ್ರೆಂಡ್ಗೆ ಏನ್ ಮಾಡಿದ್ರಿ ಅಂತ ನಾನು ನೋಡ್ದೆ, ನಿಮ್ಮೇಲೆ ನನಗೆ ನಂಬಿಕೆ ಇಲ್ಲ, ನಾನ್ ನೆಗೆಲ್ಲ ಅಂತ ಹೇಳಿದ್ಲು ಸರ್. ಅದಕ್ಕೆ ನಾ ಅವಳಿಗೆ ಹೇಳ್ದೆ ಸರ್, ನೋಡಮ್ಮ ನಿನ್ನ ಫ್ರೆಂಡ್ ಜಡೆ ಹಾಕಿದ್ಲು, ನನ್ಗೆ ಜಡೆ ಹಾಕೋರ್ ಕಂಡ್ರೆ ಮಾತ್ರ ಆಗಲ್ಲ, ಆದ್ರೆ ನೀನು ಜಡೆನ ಬಿಟ್ಕೊಂಡಿದ್ಯಾ, ಕೂದಲನ್ನ ಬಿಟ್ಟಿದ್ಯಾ, ಧೈರ್ಯವಾಗಿ ನಿನ್ ಕೆಳಗಡೆ ನೆಗಿ, ನಾ ಹಿಡ್ಕೋತೀನಿ ಅಂತ ಹೇಳ್ದೆ ಸರ್. ಹಂಗ ಹೇಳಿದ್ಮೇಲೆ ಆ ಹುಡುಗಿ ನೆಗದ್ಲು ಸರ್. ಅವಳು ಇನ್ನೇನು ಬ್ಲಾಂಕೆಟ್ ಮೇಲೆ ಬೀಳ್ಬೇಕು ಅಷ್ಟೊತ್ತಿಗೆ ನಾನು ಮತ್ತೆ ಬ್ಲಾಂಕೆಟ್ ನ ಸೈಡ್ ಗೆಲ್ಬಿಟ್ಟೆ ಸರ್. ಆ ಹುಡುಗಿ ಭೂಮಿ ಮೇಲೆ ಟೊಮೊಟೊ ಬಿದ್ದಂಗೆ ಬಿದ್ಬಿಟ್ಲು ಸರ್. ಈ ಹುಡುಗಿನ ಯಾಕೆ ಅನ್ಯಾಯವಾಗಿ ಸಾಯಿಸ್ದೆ ಸರ್? ಮೊದಲನೇ ಲವ್ ಕೈ ಕೊಡ್ತಲ್ಲ ಸರ್, ಆಮೇಲೆ ನಾನು 2ನೇ ಲವ್ಗೆ ಬಿದ್ದೆ ಸರ್. ಆ ಹುಡುಗಿ ಯಾವಾಗ್ಲೂ ಮೂಗ್ಬಟ್ಟು ಆಗ್ತಾ ಇದ್ಲು ಸರ್. ಆದ್ರೆ ಆ ಹುಡುಗಿ ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರು ಶಾಯಿಬ್ ಮಲ್ಲಿಕ್ ನ ಮದುವೆಗೆ ಹೋಗ್ಬಿಟ್ಲು ಸರ್. ಸಾನಿಯಾ ಮಿರ್ಜಾ ಬಗ್ಗೆ ಮಾತಾಡ್ತಾ ಇದೀಯಾ? ಹ್ಞೂ ಸರ್. ಅದ್ ಸರಿ ಕಣೋ, ಈ ಹುಡುಗಿನ ಯಾಕೋ ಈ ಹುಡುಗಿನು ಸಾನಿಯಾ ಮಿರ್ಜಾ ತರ ಮೂಗಿಗೆ ಮೂಗ್ಬಟ್ ಹಾಕೊಂಡಿದ್ಲಾ? ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಸರ್, ಆಮೇಲೆ ನಾನು 3ನೇ ಹುಡುಗಿಗೆ ಹೇಳ್ದೆ ಸರ್, ನೀನ್ ಹೇಗೆಮ್ಮ ನಾ ಹಿಡ್ಕೋತೀನಿ ಅಂತ. ಅದಕ್ಕೆ ಆ ಹುಡುಗಿ ಹೇಳಿದ್ಲು, ನೀವು ನಮ್ಮಿಬ್ರು ಫ್ರೆಂಡ್ಗೆ ಏನ್ ಮಾಡಿದ್ರಿ ಅಂತ ನಾನು ಕಣ್ಣಾರ ನೋಡಿದೀನಿ, ನಿಮ್ಮೇಲೆ ನನ್ಗೆ ನಂಬಿಕೆ ಇಲ್ಲ, ನಾನ್ ನೆಗೆಲ್ಲ ಅಂತ ಹೇಳಿದ್ಲು ಸರ್. ಅದಕ್ಕೆ ನಾ ಅವಳಿಗೆ ಹೇಳ್ದೆ ಸರ್, ನೋಡಮ್ಮ ನೀನು ಅವ್ರಿಬ್ರು ತರ ಮೂಗ್ಬಟ್ಟು ಹಾಕಿಲ್ಲ, ಜಡೆರು ಹಾಕಿಲ್ಲ, ನೀನು ಧೈರ್ಯವಾಗಿ ನೆಗಿ, ನಾನು ಹಿಡ್ಕೋತೀನಿ ಅಂತ ಹೇಳ್ದೆ ಸರ್. ಅದಕ್ಕೆ ಆ ಹುಡುಗಿ ಮತ್ತೆ ನನಗೆ ನಿಮ್ಮ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ, ನಾನು ನೆಗಿಬೇಕು ಅಂತಂದ್ರೆ ನೀವು ಒಂದ್ ಕೆಲಸ ಮಾಡಿ, ಬ್ಲಾಂಕೆಟ್ ನ ನೆಲದ ಮೇಲೆ ಹಾಸ್ಬಿಟ್ಟು ನೀವೆಲ್ಲ ದೂರ ಹೋಗಿ, ನಾನು ನೆಗಿತೀನಿ ಅಂತ ಹೇಳ್ಬಿಟ್ಟು ನೆಗೆದು ಬಿದ್ದು ಸತ್ತೋಗ್ಬಿಟ್ಲು ಸರ್.